ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. 3:48 ಟೈಮ್ ತೋರಿಸ್ತಾ ಇದೆ ಅಂದ್ಕೊಂಡಿದ್ದೀರಾ? ಹೌದು, ನಾನು 3:20ಕ್ಕೆ ಎದ್ದಿದ್ದೆ. ಇವತ್ತು ಶುಕ್ರವಾರ ಅಲ್ವಾ? ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಆಚರಿಸಿದ್ದಾರೆ. ನಮ್ಮ ಎಲ್ಲ ಪ್ರಿಯ ಕನ್ನಡಿಗರು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು 3:20ಕ್ಕೆ ಎದ್ದಿದ್ದು, ಬಟ್ ಸ್ಕ್ರೀನ್ಶಾಟ್ ತೊಗೊಂಡಿರೋದು 3:48ಕ್ಕೆ. ನಾನು ನಿಮಗೆ ಗೊತ್ತಲ್ವ, ವರಮಹಾಲಕ್ಷ್ಮಿ ಅದೇ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಬ್ಯುಸಿ ಶೆಡ್ಯೂಲು, ಅದರಲ್ಲಿ ಬ್ಯುಸಿ ಮಾಡ್ಕೊತಾನೆ ನಾವು ವಿಡಿಯೋ ಮಾಡೋದೇ ಹೆಚ್ಚು. ಅದರಲ್ಲೂ ತುಂಬ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆಮೇಲೆ ನಾವು ಸ್ವಲ್ಪ ಪೂಜೆ ಮಾಡಲೇಬೇಕು, ಪ್ರತಿಯೊಬ್ಬ ಮಹಿಳೆಯರ ಕರ್ತವ್ಯ. ಮಡಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ಮಡಿ ಮಾಡಿಕೊಂಡು ಹೊಸಲು ಪೂಜೆ ಮಾಡಿ ಅರ್ಶಿನ ಕುಂಕುಮ ರಂಗೋಲಿಗಳನ್ನ ಹಾಕಿ ಹೂವೆಲ್ಲ ಮುಡಿಸಿ ಚಂದದ ಕಲರ್ ಹೂವು ಮುಡಿಸಿ ತುಳಸಿ ಹತ್ರ ಬಂದು ತುಳಸಿಗೂ ಸಹ ಪೂಜೆ ಮಾಡಿಕೊಂಡು ರಂಗೋಲಿ ಹೊರಗೆ ಬಂದು ಕಲರ್ ರಂಗೋಲಿನ ಹಾಕಿ ಆಮೇಲೆ ದೀಪ ಹಚ್ಚಿದ್ವಿ. ನೋಡ್ರಿ ಎಷ್ಟು ದೈವ ಕಳೆ ಬರ್ತಾ ಇದೆ ಅಲ್ವಾ ತುಳಸಿ ಅಮ್ಮಗೆ, ನೋಡೋಕ್ಕೆ ಒಂಥರ ಚಂದ ಅಲ್ಲ. ಆಮೇಲೆ ಮತ್ತೆ ಬಂದು ದೋಡ್ಸ್ಕೊಳತ್ತೆ ಇದ್ದೆ, ಒಬ್ಬಳೆ, ಯಾರೂ ಇಲ್ಲ, ಎಲ್ಲರೂ ಮಲಗಿಬಿಟ್ಟಿದ್ರು. ಅಷ್ಟರೊಳಗೆ ಮತ್ತೆ ನೈವೇದ್ಯಕ್ಕೆಲ್ಲ ಸಜ್ಜಿಗೆ ಮತ್ತು ಹೋಳಿಗೆಗೆಲ್ಲ ರೆಡಿ ಮಾಡ್ಕೋಬೇಕು. ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಬಂದರೆ ಒಂಚೂರು ನನಗೆ ಸಹಾಯ. ಅಷ್ಟರೊಳಗೆ ಬಂದಾದ್ಮೇಲೆ ಮತ್ತೆ ಅಷ್ಟರೊಳಗೆ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ, ಎಲ್ಲ ದೋಡಿಸ್ಕೊಂಡೆ. ಮತ್ತು ಫೈನಲಾಗಿ ಎಲ್ಲ ದೋಡಿಸಿದ ಮೇಲೆ ಒಂದು ವಿಡಿಯೋ ರೆಡಿ ಮಾಡೋಣ ಅಂತ ಹಂಗೆ ರೆಡಿ ಮಾಡ್ಕೊಂಡ್ವಿ. ಹೇಗಿದೆ ನಮ್ಮನೆ ವರಮಹಾಲಕ್ಷ್ಮಿ ಅಮ್ಮ ನಮ್ಮಮ್ಮ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ. ನಿಮಗೆ ಏನೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರೋ ವರ ಕೊಳ್ಳಿ. ಯಾರು ವರಮಹಾಲಕ್ಷ್ಮಿ ಮಾಡಿಲ್ವೋ ಅವರು ಇಲ್ಲಿಂದನೇ ಬೇಡ್ಕೊಳ್ಳಿ, ನಮ್ಮ ವರಮಹಾಲಕ್ಷ್ಮಿ ನಮಗೂ ಒಳ್ಳೇದು ಮಾಡಮ್ಮ ಅಂತ. ಎಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದು ಎಲ್ಲ ಮನಸ್ಸಲ್ಲಿರೋಂತಹ ಇಷ್ಟಾರ್ಥಗಳು ಸಿದ್ಧಿ ಆಗಲಿ. ಆಮೇಲೆ ವರಮಹಾಲಕ್ಷ್ಮಿ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ. ಪ್ರಥಮ ಪೂಜೆ ವಿಘ್ನಗಳನ್ನೆಲ್ಲ ಹೋಗಲಾಡಿಸುವಂತಹ ನಮ್ಮ ವಿಘ್ನರಾಜೇಂದ್ರ ಯಾರೂ ನಮ್ಮ ಗಣಪನ ಪೂಜೆ ಮಾಡಿ. ಯಾರೇ ಪೂಜೆ ಮಾಡಬೇಕು ಮುತ್ತೈದೆಯರು ಕೂದಲು ಬಿಟ್ಕೊಂಡು ಪೂಜೆ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪನಾದ್ರೂ ಹಸಿ ಇರುತ್ತೆ ಗೊತ್ತು, ಬಟ್ ಸ್ವಲ್ಪ ಒಂದು 4 ಕಡೆ ಜಡೆ 4 ಕಾಲು ಅಂತಾರಲ್ಲ ಆ ಥರ ಜಡೆ ಹಾಕ್ಕೊಳ್ಳಿ, ಬಳೆ ಹಾಕ್ಕೊಳ್ಳಿ, ಕುಂಕುಮ ಇಟ್ಕೊಳ್ಳಿ. ನೀವೇ ಮಹಾಲಕ್ಷ್ಮಿ ಅಲ್ವಾ, ಮನೆಯಲ್ಲಿ ನೀವು ಲಕ್ಷ್ಮಿ ಥರ ಇದ್ದು ಪೂಜೆ ಮಾಡಿ ಅಮ್ಮನಿಗೆ. ನೀವು ಇನ್ನು ಕಳಶಕ್ಕೆ ಏನೇನು ಹಾಕ್ಬೇಕಂತ ನಿಮಗೆಲ್ಲ ಗೊತ್ತು, ಎಲ್ಲ ವಿಡಿಯೋಗಳು ತೋರಿಸ್ತಾ ಇದ್ದಾರೆ. ಹಂಗಾಗಿ ನಾವು ಯಾವ ವಿಡಿಯೋನೂ ನಾನು ಮಾಡ್ಕೊಂಡಿಲ್ಲ, ಜಸ್ಟ್ ಹೇಳ್ಬೇಕು ಇವತ್ತು ನಂದು ಹೆಂಗಿತ್ತು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಬೇಕಂತ ಮಾಡಿದೆ. ಎಲ್ಲರಿಗೂ ತಾಯಿ ವರಮಹಾಲಕ್ಷ್ಮಿ ಚೆನ್ನಾಗಿಟ್ಟಿರಲಿ. ನಮಗೂ ಅದು ಇಲ್ಲ ಇದಿಲ್ಲ ಅನ್ನೋಕ್ಕಿಂತ ನಮ್ಗೆ ಏನಿದೆಯೋ ನಮ್ಮ ಇಚ್ಛಾಶಕ್ತಿ ಏನು ಕೊಟ್ಟಿದ್ದಾನೋ ಭಗವಂತ, ಅದರಲ್ಲೇ ನಾವು ತೃಪ್ತಿ ಪಡೋಣ. ಆಡಂಬರಕ್ಕೆ ಅಮ್ಮ ಒಲಿತಾಳೆ ಅನ್ನೋದು ನಮ್ಮ ತಪ್ಪು ಭಾವನೆಗಳು. ಅಮ್ಮ ನಮ್ಮ ಒಳ್ಳೆ ಮನಸ್ಸು, ಒಳ್ಳೆ ಭಕ್ತಿ, ಶ್ರದ್ಧೆ ಭಕ್ತಿಯನ್ನು ನೋಡ್ತಾಳೆ ಅಷ್ಟೇ. ಶ್ರದ್ಧೆ ಭಕ್ತಿಯಿಂದ ಇದ್ದರೆ ಸಾಕು. ಅದೇ ನಾನು ಹೇಳಿದ್ನಲ್ಲ, ಫೈನಲ್ಲಾಗಿ ಅಮ್ಮ ಬಂದರೆ ನನಗೆ ಹೆಲ್ಪ್ ಅಂತ ಬಂದ ತಕ್ಷಣ ಆಂಬೊಡೆ ಸ್ಟಾರ್ಟ್ ಮಾಡಿದ್ರು. ಸುಮ್ಮನೆ ಕೂರೋದೇ ಇಲ್ಲ. ನಮ್ಮಮ್ಮ ಬಂದ ತಕ್ಷಣ ಪೂಜೆ ಹಾಕೋಷ್ಟಳಿಗೆ ಹಸು ಬಂದುಬಿಡ್ತು. ನೋಡಿ ತುಂಬ ಖುಷಿ ಆಗ್ಬಿಡ್ತು ನನಗೆ. ಮುಕ್ಕೋಟಿ ದೇವತೆಗಳಿರ್ತಾರೆ ಅಂತಾರೆ, ನಿಜ. ಮತ್ತು ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಆಶೀರ್ವಾದ ತಗೊಂಡೆ. ಆಮೇಲೆ ಅಮ್ಮ ಮೆಹಂದಿ ಬಿಡಿಸಿದ್ದಿಲ್ಲ, ನಾವೆಲ್ಲರೂ ಬಿಡಿಸ್ಕೊಂಡಿದ್ವಿ. ಮತ್ತೆ ಎಲ್ಲ ಊಟ ಎಲ್ಲ ಆದಮೇಲೆ ಅಮ್ಮಗೊಂದು ಮೆಹಂದಿ ಸಣ್ಣದೇ ಬಿಡಿಸಿದೆ, ನನಗೆ ಬರೋಷ್ಟು. ಇನ್ನು ಸಾಯಂಕಾಲ ಆಯಿತು, ಮತ್ತು ನಾವೆಲ್ಲ ರೆಡಿಯಾಗಿ ಮಹಾಮಂಗಳಾರತಿ ಮಾಡಬೇಕಲ್ವ ಲಕ್ಷ್ಮಿಗೆ. ಇನ್ನೊಂದು ಪೂಜೆ ಮಹಾಲಕ್ಷ್ಮಿಗೆ, ಮಹಾಮಂಗಳಾರತಿ, ಧೂಪ ದೀಪ ನೈವೇದ್ಯ ಎಲ್ಲ ಮತ್ತೆ ಇನ್ನೊಂದು ಸಲ ತೋರಿಸಿ ಎಲ್ಲ ಬೆಳಿಗ್ಗೆ. ಆಮೇಲೆ ಫೈನಲ್ಲಾಗಿ ಮತ್ತೆ ಮುತ್ತೈದೆಯರನ್ನೆಲ್ಲ ಕರೆದು ಬಂದ್ವಿ. ಮುತ್ತೈದೆಯರೆಲ್ಲ ಬಂದು ನಮ್ಮಮ್ಮಗೆ ಮಹಾಲಕ್ಷ್ಮಿಗೆ ಆರತಿನ ಬೆಳಗಿದ್ರು. ಉಡಿ ಎಲ್ಲ ಕೊಟ್ಟು ಅವ್ರಿಗೆ ನೋಡಿ ಕೈಯಲ್ಲಿ ಎಷ್ಟು ಕಂಕಣ ಇದ್ದಾವೆ ಅಲ್ಲ. ಅಮ್ಮನ ನಾವು ಹುಣ್ಣಿಮೆ ಇರೋದ್ರಿಂದ ಕಳಿಸ್ಕೊಟ್ಟಿಲ್ಲ, ಯಾರೂ ಕಳಿಸಲ್ಲ. ಹಂಗಾಗಿ ನಾವು ಮತ್ತೆ ತಿರ್ಮನ ದಿವಸ ಕಮಲ ಹೂವು ಹಾಕಿ ಅಮ್ಮಗೆ ಮತ್ತೆ ಧೂಪ ದೀಪ ಎಲ್ಲ ತೋರಿಸಿ ನೈವೇದ್ಯ